ನಾನು ಇತ್ತೀಚೆಗೆ ಮುಂಬೈಯಿಂದ ಶಕಟಪುರಕ್ಕೆ ಬರಬೇಕಾದ್ರೆ ಪೂನೆಗೆ ಹೋಗಿದ್ದೆ. ಪುಣೆಯಲ್ಲಿ ಒಂದು 2-3 ದಿವಸ ಇರಬೇಕಾದಂತಹ ಸಮಯ ಬಂತು. ನನಗೆ ಇತಿಹಾಸದಲ್ಲಿ ಹೆಚ್ಚಿನ ಅಭಿರುಚಿ. ಅಲ್ಲಿಗೆ ಹೋದ ಮೇಲೆ ಐತಿಹಾಸಿಕ ಸ್ಮಾರಕಗಳನ್ನೆಲ್ಲ ನೋಡಬೇಕು ಅಂತ. ಹಿಂದೊಮ್ಮೆ ನಾನು ಅಲ್ಲಿ ಪೇಶ್ವೆ ಸಾಮ್ರಾಜ್ಯ ಆಡಳಿತ ಮಾಡಿದಂಥ ಶನಿವಾರವಾಡ ಇದನ್ನೆಲ್ಲ ನೋಡಬೇಕು, ಅವರು ನಿರ್ಮಾಣ ಮಾಡಿದ ಅವರಿದ್ದಂಥ ಪರ್ವತೆ ಸರ್ವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಈ ಸಲನೂ ಸಂಕಲ್ಪ ಮಾಡಿಕೊಂಡಿದ್ದೆ. ಮೊದಲೇ ಒಂದು ಸಲ ನೋಡಿದ್ದೆ. ಈ ಸಲ ವಿಶೇಷವಾಗಿ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂಥೇಳಿ ಅಲ್ಲಿ ಸಂಘಟಕರಿಗೆ ಹೇಳಿದೆ. ಅದು ಯಾವುದು ಕೇಳಿದರೆ, ನಮ್ಮ ದೇಶದ ಆದ್ಯ ಸ್ವಾತಂತ್ರ್ಯಕ್ಕೋಸ್ಕರ ಕ್ರಾಂತಿ ಮಾಡಿದಂಥ ಕ್ರಾಂತಿವೀರ ವಾಸುದೇವ ಬಲವಂತ ಫಡ್ಕೆ ಅವರು ಇದ್ದ ಜಾಗಕ್ಕೆ ಹೋಗಬೇಕು ಅಂಥೇಳಿ. ಅಲ್ಲಿ ವಾಸುದೇವ ಬಲವಂತ ಫಡ್ಕೆಯ ವಂಶಸ್ಥರು ಇದ್ದಾರಾ ಅಂಥೇಳಿ ಎಲ್ಲ ಕೇಳಿದೆ. ಅವರೆಲ್ಲ ಅದನ್ನೆಲ್ಲ ಏರ್ಪಾಡು ಮಾಡ್ತೀವಿ ಅಂಥೇಳಿ ಏರ್ಪಾಡು ಮಾಡಿದರು. ಆಮೇಲೆ ವಾಸುದೇವ ಬಲವಂತ ಫಡ್ಕೆಯ ಸ್ಮಾರಕ ಏನಿದೆ, ಅವ್ರ ಮನೆ ಇದೆಯಾ ಅಂತೆಲ್ಲ ವಿಚಾರ ಮಾಡಿದೆ. ಅವ್ರ ಮನೆಗಿನೆಲ್ಲ ಇಲ್ಲ, ಆದರೆ ಅವ್ರನ್ನ ಹಿಡಿದು ಎಲ್ಲಿ ಜೈಲಿಗೆ ಹಾಕಿಟ್ಟಿದ್ರೋ ಆ ಜೈಲು ಇವತ್ತಿಗೂ ಇದೆ ಅಂಥೇಳಿ ಅಲ್ಲಿಗೆ ವ್ಯವಸ್ಥೆ ಮಾಡಿದರು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದರೆ ನಾನು ಯಾರೋ ಒಂದು 2-3 ಜನ ಇರ್ತಾರೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಅನೇಕ ಜನ ಎಲ್ಲ ಬಂದಿದ್ದರು. ಅವರೆಲ್ಲ ಬಂದು ಆ ಜಾಗ ಎಲ್ಲ ಸ್ವಚ್ಛ ಮಾಡಿ ತೋರಣ ಎಲ್ಲ ಹಾಕಿ ಅಲ್ಲಿ ಕಾಯ್ತಾ ಇದ್ದರು. ನಾನು ಕೇಳಿದೆ, ನಿಮ್ಮ ಹೆಸರೇನು ಅಂಥೇಳಿ. ಅವರು ತಮ್ಮ ಹೆಸರು ಹೇಳಿ ಆ ಹೆಸರು ಮುಂದೆ ಫಡ್ಕೆ ಅಂಥೇಳಿ ಹೇಳ್ತಾ ಬಂದರು. ನಾ ಕೇಳಿದೆ, ನೀವೆಲ್ಲ ವಾಸುದೇವ ಬಲವಂತ ಫಡ್ಕೆಯ ವಂಶಸ್ಥರ ಅಂಥೇಳಿ. ಅವ್ರು ಹೇಳಿದರು, ನಾವು ವಾಸುದೇವ ಬಲವಂತ ಫಡ್ಕೆ ವಂಶಸ್ಥರಲ್ಲ, ಆದರೆ ನಮ್ಮ ಈ ಫಡ್ಕೆ ಪರಿವಾರದಲ್ಲಿ ವಾಸುದೇವ ಬಲವಂತ ಫಡ್ಕೆ ಜನ್ಮ ತಾಳಿದರು. ಈ ಫಡ್ಕೆ ಪರಿವಾರದಿಂದಾಗಿ ನಾವು ವಾಸುದೇವ ಬಲವಂತ ಫಡ್ಕೆಗೆ ಸೇರಿದ್ದೀವಿ ಅಂಥೇಳಿ ಹೆಮ್ಮೆಯಿಂದ ಎಲ್ಲ ನಡ್ಕೋತಾ ಇದ್ದೀವಿ. ಅದಕ್ಕೋಸ್ಕರನೇ ವಾಸುದೇವ ಬಲವಂತ ಫಡ್ಕೆ ಸ್ಮಾರಕಕ್ಕೆ ಬರಬೇಕು ಅಂದ ತಕ್ಷಣ ಎಲ್ಲ ಒಟ್ಟಾಗಿ ಬಂದ್ವಿ. ಅಲ್ಪ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದರಿಂದ ಎಲ್ಲರೂ ಬರಲಿಕ್ಕಾಗಲಿಲ್ಲ ಅಂಥೇಳಿ. ಅವ್ರದ್ದು ಆ ಮಾತು ನನಗೆ ತುಂಬ ಸಂತೋಷ ಆಯಿತು. ಕಡೆಯಲ್ಲಿ ಒಳಗೆ ಹೋದವಾಗ ಎಲ್ಲಿ ಕೈ ಕಾಲಿಗೆ ಬೇಡಿ ಹಾಕಿ ಕಟ್ಟಿ ನಿಲ್ಲಿಸಿದ್ರು ಆ ಜಾಗ ಎಲ್ಲ ತೋರಿಸಿದ್ರು. ಈ ಕಡೆಗೆ ಬಂದು ಇಲ್ಲಿ ನಾವು ವಾಸುದೇವ ಬಲವಂತ ಫಡ್ಕೆಯ ಕೆಲವಷ್ಟು ಸ್ಮೃತಿ ಚಿಹ್ನೆ ಇಟ್ಟಿದ್ದೀವಿ ಅಂಥೇಳಿ ತೋರಿಸಿದರು. ಅದರಲ್ಲಿ ತಮ್ಮ ಹಸ್ತಾಕ್ಷರದಿಂದ ಬರೆದಂಥ ಗುರುಚರಿತ್ರ ಗ್ರಂಥ ಇತ್ತು. ಇನ್ನು ಕೆಲವಷ್ಟು ಜನರಿಗೆ ಬರೆದಂಥ ಪತ್ರಗಳೆಲ್ಲ ಇತ್ತು. ಅದನ್ನೆಲ್ಲ ಕಾಪಾಡಿಕೊಂಡು ಅಲ್ಲಿ ಒಂದು ಸ್ಮಾರಕ ಮಾಡಿಟ್ಕೊಂಡಿದ್ರು. ಇಲ್ಲಿ ನನಗೆ ಹೆಮ್ಮೆ ಆಗಿದ್ದೇನು ಅಂತಂದರೆ, ಅವರು ಫಡ್ಕೆ ಅನ್ನೋ ಹೆಸರು ಮಾತ್ರದಿಂದ ನಮಗೆ ಫಡ್ಕೆ ಸೇರಿದವರು ಅಂಥೇಳಿ ಎಲ್ಲರೂ ಸಹ ಒಂದಾಗಿ ಒಗ್ಗಟ್ಟಾದರು. ಅದೇ ರೀತಿಯಾಗಿ ನಮ್ಮಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಂಥ ವರ್ಗ ಜನಗಳು ಇದ್ದರೂ ಸಹ ಎಲ್ಲರ ಮೇಲೂ ಹಿಂದುತ್ವ ಅನ್ನೋದು ಇದ್ದೇ ಇದೆ. ಈ ಹಿಂದುತ್ವ ಅನ್ನೋ ಏಕಮಾತ್ರ ಕಾರಣದಿಂದ ಎಲ್ಲರೂ ಕೂಡ ಇದೇ ರೀತಿಯಾಗಿ ನಾವು ಹಿಂದೂ ಅಂಥೇಳಿ ಯಾಕೆ ಒಗ್ಗಟ್ಟಾಗಬಾರದು, ಯಾಕೆ ಅದರಲ್ಲಿ ದೂರ ಇರಬೇಕು? ಈ ವಾಸುದೇವ ಬಲವಂತ ಫಡ್ಕೆ ಪರಿವಾರದ ಒಂದು ಉದಾಹರಣೆ ತಗೊಂಡ್ರೆ ಇದು ನಿಶ್ಚಯವಾಗೂ ನಮ್ಮ ಎಲ್ಲ ಜನರಲ್ಲೂ ನಾವು ಎಲ್ಲ ಹಿಂದೂ, ಕೇವಲ ಭಾರತದಲ್ಲಿ ಇರೋರು ಮಾತ್ರ ಅಲ್ಲ, ವಿದೇಶದಲ್ಲಿ ಇದ್ದರೂ ಸಹ ಅವರು ನಮ್ಮ ಬಂಧುಗಳು ಅಂಥೇಳಿ ಯಾವಾಗ ಬರುತ್ತೋ ಆವಾಗ ನಮ್ಮ ಹಿಂದೂಗಳ ಮೇಲೆ ಬೇರೆ ಬೇರೆ ದೇಶದಲ್ಲಿ ಏನಾದರೂ ಅನ್ಯಾಯವಾದರೆ, ಅವರ ಬಗ್ಗೆ ಕಿರುಕುಳಗಳು ಕಷ್ಟಗಳಾದರೆ ಆವಾಗ ಇಲ್ಲಿಂದ ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕಾಗುತ್ತೆ. ಅದನ್ನೇ ದಿಕ್ಸೂಚಿ ಭಾಷಣದಲ್ಲಿ ಶ್ರೀಕಾಂತ್ ಅವರು ಬಹಳ ಸಮರ್ಥವಾಗಿ ಉಲ್ಲೇಖ ಮಾಡಿದರು. ಇಂಥ ಒಂದು ಜಾಗೃತಿ ಆಗಬೇಕು ಅಂತಂದರೆ ಅದು ಹಿಂದೂಗಳಲ್ಲಿ ಆಗಬೇಕು. ಎಲ್ಲರೂ ಕೇಳ್ತಾರೆ, ಹಿಂದೂ ಅಂದರೆ ಯಾರ್ರೀ, ಅದು ಏನದು ಹಿಂದುತ್ವ, ಅದು ಎಲ್ಲಿದೆ ಹಿಂದುತ್ವ, ಏನು ಹಿಂದುತ್ವ ಅಂತೆಲ್ಲ ಕೇಳ್ತಾರೆ. ಆದರೆ ಆ ಹಿಂದುತ್ವ ಏನು, ಆ ಹಿಂದೂ ಅನ್ನೋದ್ರೆ ಯಾರು ಅನ್ನೋದನ್ನು ಇದುವರೆಗೆ ಶ್ರೀಕಾಂತ್ ಅವರು ಒಳ್ಳೆ ಚೆನ್ನಾಗಿ ಹೇಳಿದರು. ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ನಮ್ಮ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಸಮರ್ಥವಾಗಿ ಕಾಪಾಡಿ ಅದನ್ನು ಉಚ್ಚ ಮಟ್ಟದಲ್ಲಿ ನಿಲ್ಲಿಸಿದ ಮಹಾಪುರುಷ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ರಾಮನ ಆದರ್ಶ ಗುಣಗಳನ್ನೆಲ್ಲ ಅಳವಡಿಸ್ಕೊಂಡಿದ್ರು. ಅದೇ ರೀತಿಯಾಗಿ ಶ್ರೀಕೃಷ್ಣನ ಯುಕ್ತಿ, ಚಾತುರ್ಯ, ಉಪಾಯಗಳನ್ನೆಲ್ಲ ತಮ್ಮ ಕಾರ್ಯಾನುಷ್ಠಾನದಲ್ಲಿ ತಂದುಕೊಂಡಿದ್ರು. ಇನ್ನು ಅನೇಕ ವೀರ ಪುರುಷರ
ಅವರ ಚರಿತ್ರೆಯನ್ನು, ಅವರ ಕಾರ್ಯ ನಡವಳಿಕೆಗಳನ್ನೆಲ್ಲ ಗಮನಿಸಿ ಅವರು ಸಹ ಸಿಂಹ ಪರಾಕ್ರಮಿಗಳಾಗಿದ್ದರು. ಇಂಥ ಛತ್ರಪತಿ ಶಿವಾಜಿ ಮಹಾರಾಜರು ಜೀವನದಲ್ಲಿ ಒಂದು ವಿಶಿಷ್ಟ ಪ್ರಸಂಗ ನಡೆಯುತ್ತೆ. ಛತ್ರಪತಿಗಳು ಯುದ್ಧ ಮಾಡ್ತಾ ಮಾಡ್ತಾ ಒಂದೊಂದೇ ಕೋಟೆಗಳನ್ನೆಲ್ಲ ಗೆದ್ದುಕೊಂಡು ಬರ್ತಾ ಇರ್ತಾರೆ. ಕೆಲವಷ್ಟು ಕಡೆಗೆ ತಮ್ಮ ಸೇನಾಧಿಪತಿಗಳನ್ನು, ತಮ್ಮ ದಂಡನಾಯಕರನ್ನು ಕಳಿಸ್ತಾ ಇರ್ತಾರೆ. ಅವರು ಸಹ ಛತ್ರಪತಿಗಳ ಆದೇಶ ಅಂತಂದ ಮೇಲೆ ಅದು ಪ್ರತ್ಯಕ್ಷ ಪರಮೇಶ್ವರನ ಆದೇಶ ಅಂಥೇಳಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಉತ್ಸಾಹದಿಂದ ನಡೆಸ್ತಾ ಇದ್ದರು. ಆಗಿನ ಕಾಲದಲ್ಲಿ ನಮ್ಮ ಮೇಲೆ ಹೆಂಗೆ ಅತ್ಯಾಚಾರಗಳು, ಅನಾಚಾರಗಳು ನಡೀತಿತ್ತು ಅಂತಂದರೆ, ನಮ್ಮ ಧರ್ಮದಲ್ಲಿ ಸುಂದರರಾದ ಮಹಿಳೆಯರು ಇದ್ದರೆ ಅವರನ್ನು ಕದ್ದು ಹೊತ್ಕೊಂಡು ಹೋಗೋದು, ಮನೆ ಒಡೆಯೋದು, ಬೇರೆ ಬೇರೆ ರೀತಿಯಾದಂಥ ಕಿರುಕುಳಗಳೆಲ್ಲ ನಡೀತಾ ಇತ್ತು. ಅಂಥ ಸಮಯದಲ್ಲಿ ಛತ್ರಪತಿಗಳ ಆದೇಶದ ಮೇರೆಗೆ ಅವರು ಸರದಾರರು, ಸೇನಾಪತಿಗಳು ಬೇರೆ ಒಂದು ಕೋಟೆ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದರೆ ಅವರ ಪರಾಕ್ರಮದ ಮುಂದೆ ಆ ಕೋಟೆ ನಿಲ್ಲಿಕ್ಕಾಗಲ್ಲ, ಅವ್ರಿಗೆ ವಿಜಯ ಪ್ರಾಪ್ತಿ ಆಗುತ್ತೆ. ಅಲ್ಲಿ ವಿಜಯ ಪ್ರಾಪ್ತಿ ಆದಮೇಲೆ ಆ ಕೋಟೆಯನ್ನು ನೋಡ್ಕೊಳ್ತಾ ಇದ್ದಂಥ ಪಾಳೆಗಾರ, ಅರ್ಥಾತ್ ಸುಲ್ತಾನ, ನವಾಬನ, ಅವನು ಕೋಟೆ ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಈ ಓಡಿ ಹೋಗೋ ರಭಸದಲ್ಲಿ ಅವನು ತನ್ನ ಮನೆಯವರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅನ್ನೋದನ್ನೇ ಮರೆತು ಬಿಟ್ಟ. ಈ ಮರಾಠರ ಬಲಾಢ್ಯ ಸೇನೆ ಮುಂದೆ ಅವನು ಹೆದರಿ ಓಡಿ ಹೋಗ್ಬಿಡ್ತಾನೆ. ಇವರು ಕೋಟೆ ಒಳಗೆ ಹೋಗಿ ಅಲ್ಲಿ ಸಿಕ್ಕಿದ್ದು ಎಲ್ಲ ದಾಖಲೆಗಳನ್ನು, ಸಂಪತ್ತನ್ನು ಎಲ್ಲದನ್ನು ತಮ್ಮ ಶ್ರೀ ಸಾಮ್ರಾಜ್ಯಕ್ಕೆ ಸಾಗಿಸ್ತಾರೆ. ಆವಾಗ ಆ ನವಾಬನ ಪತ್ನಿ ಅಲ್ಲಿ ಕಾಣ್ತಾಳೆ. ಅವಳು ನೋಡಿದ ತಕ್ಷಣ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಸುಂದರಳಾಗಿದ್ದಾಳ ಅಂಥೇಳಿ. ನಾವು ಇಷ್ಟೆಲ್ಲ ಸಂಪತ್ತನ್ನು ತಗೊಂಡು ಹೋಗಿ ಶ್ರೀ ಸಾಮ್ರಾಜ್ಯಕ್ಕೆ ಸೇರಿಸ್ತಿದ್ದೀವಲ್ಲ, ಅದೇ ರೀತಿಯಾಗಿ ಈಗಿನ್ನೂ ಕರ್ಕೊಂಡು ಹೋಗಿ ನಾವು ನಮ್ಮ ಛತ್ರಪತಿಗೆ ಸಮರ್ಪಣೆ ಮಾಡಿದರೆ ಅವರಿಗೆ ಇನ್ನೂ ಸಂತೋಷ ಆಗ್ಬಿಡುತ್ತೆ ನಮ್ಮ ಮೇಲೆ ಅಂಥೇಳಿ ಆಕೆನ ಹಿಡ್ಕೊಂಡು ಮೇನೆ ಒಳಗೆಲ್ಲ ಕೂರಿಸಿ ಸಮೇತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾವು ಗೆದ್ದು ಬಂದ ಸಂಪತ್ತನ್ನೆಲ್ಲ ಛತ್ರಪತಿಗಳು ಮುಂದೆ ರಾಜಸಭೆಯಲ್ಲಿ ಸಮರ್ಪಣೆ ಮಾಡ್ತಾರೆ. ಛತ್ರಪತಿಗಳು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಆವಾಗ ಆ ಸರ್ದಾರ ಮುಂದೆ ಬಂದು ಹೇಳ್ತಾನೆ, ಮಹಾರಾಜ, ನಾವು ಇನ್ನೊಂದು ಅಪೂರ್ವ ಸಂಪತ್ತನ್ನು ತೊಗೊಂಬಂದಿದ್ದೀವಿ ಅಂಥೇಳಿ. ಎಲ್ಲಿದೆ ಅಂಥೇಳಿ. ಅದು ಇಲ್ಲೇ ಇದೆ, ಕರ್ಕೊಂಬರೋಕೆ ಅಪ್ಪಣೆ ಕೊಡಬೇಕು ಅಂತ. ಸರಿಯಪ್ಪ, ಇಷ್ಟೆಲ್ಲ ತಂದಿಟ್ಟಿದ್ರಿ, ಅದು ತರಲಿಕ್ಕೆ ಏನಾಗಿದೆ, ತಗೊಂಬ ಅಂಥೇಳಿ ಅವರು ಆಕೆನ ಅಲ್ಲಿಂದ ಕರ್ಕೊಂಬರ್ತಾರೆ. ಆಕೆ ಪಾಪ ಬೇರೆ ಜಾಗಕ್ಕೆ ಬಂದಿರ್ತಾಳೆ, ಹೆದರಿದಾಳೆ, ನಡುಗ್ತಿರ್ತಾಳೆ, ಅಳು ಬರ್ತಾ ಇದೆ, ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಎಳ್ಕೊಂಬಂದು ಛತ್ರಪತಿ ಮುಂದೆ ನಿಲ್ಲಿಸ್ತಾರೆ. ಛತ್ರಪತಿಗೆ ಗೊತ್ತಾಗುತ್ತೆ ಇಂಥ ಕೆಲಸ ಮಾಡಿದಾರಲ್ಲ ಇವರು ಅಂಥೇಳಿ. ಆದರೆ ಸರ್ದಾರರು ಜೊತೆಗೆ ಬಂದವರೆಲ್ಲ ತುಂಬ ಉತ್ಸಾಹದಿಂದ ಸಂತೋಷವಾಗಿರ್ತಾರೆ. ಮಹಾರಾಜರಿಗೆ ನಮ್ಮ ಈ ಕಾಣಿಕೆಯಿಂದ ತುಂಬ ಸಂತೋಷ ಆಗಿಬಿಡುತ್ತೆ ಹಾಗೆ ಅಂಥೇಳಿ. ಅವಳು ಛತ್ರಪತಿ ಶಿವಾಜಿ ಮಹಾರಾಜನ ನೋಡಿದ ತಕ್ಷಣ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ತಾಳ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ತಮ್ಮವರ ಅನ್ಯಾಯ, ಅತ್ಯಾಚಾರವನ್ನೆಲ್ಲ ಇದನ್ನೆಲ್ಲ ನೋಡಿದ್ಲಲ್ವಾ, ನನಗೂ ಸಹ ಇದೇ ರೀತಿಯಾಗಿ ಇಲ್ಲಿ ಹೋಗಿಬಿಡುತ್ತೆ, ನಾನು ಪರಿವಾರ ಬಿಟ್ಟು ಇದ್ದೀನಲ್ಲ ಅಂಥೇಳಿ ಬಹಳ ಭಯದಿಂದ ನಡುಗ್ತಾ ಇರ್ತಾಳೆ. ಆವಾಗ ಸರದಾರ ಹೇಳ್ತಾನೆ, ಮಹಾರಾಜ, ಅಲ್ಲಿ ಹೋದವಾಗ ನಮಗೆ ಈ ಸುಂದರಿ ಸಿಕ್ಕಿದ್ಲು, ತಮಗೆ ಬೇರೆ ಎಲ್ಲ ಕಾಣಿಕೆಗಳ ಜೊತೆಗೆ ಈ ಕಾಣಿಕೆಯನ್ನೂ ಸಹ ಕೊಡಬೇಕು ಅಂಥೇಳಿ ಈಕೆನ ಕರ್ಕೊಂಬಂದಿದ್ದೀವಿ, ನೀವು ಈಕೆನ ಒಪ್ಪಿಸ್ಕೋಬೇಕು ಅಂಥೇಳಿ. ಛತ್ರಪತಿ ಮಹಾರಾಜರು ತಕ್ಷಣ ಸಿಂಹಾಸನದಿಂದ ಎದ್ರು. ಇವಳಿಗೆ ಇನ್ನೂ ಹೆದರಿಕೆ ಶುರುವಾಯಿತು. ಈಗ ಏನು ಮಾಡ್ತಾರೋ ಏನೋ, ಅವರು ಸಿಟ್ಟಿನ ಬರದಲ್ಲಿ ನನ್ನ ಕೊಂದು ಬಿಡ್ತಾರೇನೋ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಛತ್ರಪತಿಗಳು ಸಿಂಹಾಸನದಿಂದ ಇಳ್ಕೊಂಡು ಆಕೆ ಹತ್ತಿರಕ್ಕೆ ಬರ್ತಾರೆ. ಬಂದು ಆಕೆ ಮುಂದ್ಗಡೆ ನಿಂತ್ಕೊಂಡು ಕೈ ಮುಗಿದು, ಅಮ್ಮ ನೀನು ಹೆದರಬೇಡ, ನೀನು ಹೆಂಗಿದ್ದಿ ಅಂಥೇಳಿ ನೋಡ್ಲಿಕ್ಕೋಸ್ಕರ ಹತ್ತಿರ ಬಂದೆ ಅಂಥೇಳಿ. ಅವಳು ತನ್ನ ಆ ಮುಖಕ್ಕೆ ಹಾಕ್ಕೊಂಡಿದ್ದ ಬಟ್ಟೆನ ತೆಗಿತಾಳೆ. ಅವಳು ಸೌಂದರ್ಯ ನೋಡಿ ಛತ್ರಪತಿಗಳು ಹೇಳ್ತಾರೆ, ಅಮ್ಮ ನೀ ಎಷ್ಟು ಸುಂದರವಾಗಿದ್ದಿ, ನಾನು ನಿನಗೆ ಮಗನಾಗಿ ಹುಟ್ಟಿದ್ರೆ ನಾನು ಇನ್ನೂ ಸುಂದರವಾಗಿರ್ತಿದ್ದಿ, ಆದರೆ ನಾನು ನಿನಗೆ ಮಗನಾಗಿ ಹುಟ್ಟದೇ ಹೋದರೂ ಸಹ ಈಗ ನನಗೆ ನೀನು ತಾಯಿಯಾಗೇ ಇದ್ದಿ, ನೀ ಯಾವ ಕಾರಣಕ್ಕೂ ಹೆದರಬೇಡ ಅಂಥೇಳಿ ಆಕೆಗೆ, ಒಬ್ಬ ತಾಯಿಗೆ ತಂಗಿಗೆ ಏನು ಮಾನ ಸನ್ಮಾನವನ್ನು ಮಾಡಬೇಕೋ ಅಂಥ ಸನ್ಮಾನವನ್ನು ಮಾಡಿ ಆಕೆಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಅವಳನ್ನು ಭದ್ರವಾಗಿ ಮೇನೆಯಲ್ಲಿ ಕೂರಿಸಿ ಸರ್ದಾರರಿಗೆಲ್ಲ ಹೇಳ್ತಾರೆ, ಈಕೆಯನ್ನು ಭದ್ರವಾಗಿ ಈಕೆಯ
ಪರಿವಾರಕ್ಕೆ ಸೇರಿಸಿ ನೀವು ಇಲ್ಲಿಗೆ ಬರಬೇಕು ಅಂಥೇಳಿ. ಅದೇ ರೀತಿಯಾಗಿ ಆಕೆಯನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸರದಾರಿಗೆ ಹೇಳ್ತಾರೆ, ನಾವು ಇಲ್ಲಿ ಬಂದಿದ್ದು ಮೋಜು ಮಸ್ತಿ ಮಾಡಲಿಕ್ಕಲ್ಲ, ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ, ನಮ್ಮ ಧರ್ಮದ ಹಿರಿಮೆಯನ್ನು ಹೇಳಲಿಕ್ಕೆ, ಅದನ್ನು ಉಳಿಸ್ಲಿಕ್ಕೆ. ನೀವು ಯಾರೋ ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡಿ ಇಂಥ ಒಂದು ಕಾರ್ಯ ಎಲ್ಲ ನಡೆಸ್ತಾರೆ ಅಂದರೆ ನೀವು ಅದನ್ನೇ ಮಾಡಿದರೆ ನಿಮಗೂ ಅವರಿಗೂ ವ್ಯತ್ಯಾಸ ಏನಿದೆ? ನಾವು ಹಿಂದೂ, ನಮ್ಮದು ಹಿಂದುತ್ವ, ನಾವು ಹಿಂದೂ ಧರ್ಮ ಅಂತ ಹೇಳ್ಕೋಬೇಕಾದ್ರೆ ಅದಕ್ಕಿಂತ ಭಿನ್ನವಾಗಿರಬೇಕು. ಇನ್ನೊಮ್ಮೆ ಇಂಥ ಕಾರ್ಯವನ್ನು ಮಾಡಿದರೆ ಅವರಿಗೆ ಕಠಿಣವಾದ ದಂಡನೆಯನ್ನು ಕೊಡ್ತೀನಿ ಅಂಥೇಳಿ ಎಚ್ಚರಿಕೆ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಕೇಳ್ತಾರಲ್ಲ, ಯಾರು ಹಿಂದೂ, ಎಲ್ಲಿದೆ ಹಿಂದುತ್ವ, ಯಾವುದು ಹಿಂದುತ್ವ ಅಂಥೇಳಿ. ಇದು ಹಿಂದುತ್ವ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.